ಬಂಧುಗಳಿಗೆ ಮತ್ತು ಮಾನವೀಯ ಎಲ್ಲ ಜನರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ 18/1/2026 ನನ್ನ ಮಗನ ಮದುವೆ ಇಲ್ಲಿ ಫಿಕ್ಸ್ ಮಾಡಲಾಗಿದೆ. ಅದರಲ್ಲಿ ನಮ್ಮ ಜನಾಂಗದ ಎಲ್ಲ 120 ಮಂದಿ ಮದುವೆ ಮಾಡಬೇಕಂತೇಳಿ ನಾವು ನಿರ್ಧರಿಸಿದ್ದೀವಿ. ಆದ್ರೂ ಅವೆಲ್ಲ ಪರಮಾತ್ಮ ದಯದಿಂದ ಅವರೆಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಗಿಬಿಟ್ಟಿದ್ದಾವೆ. ಅವೆಲ್ಲ ಅವ್ರಿಗೆ ಎಲ್ಲ ಅವ್ರಿಗೇನು ಎಲ್ಲ ಬೇಕು ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ದೀವಿ ನಾವು. ಬಟ್ಟೆ ಅವ್ರಿಗೆ ಏನೇನು ಬೇಕು, ಬಟ್ಟೆ, ಮಂಚ, ಹಾಸಿಗೆ ಮತ್ತು ಅವ್ರು ಮಾಡ್ಕೊಂಡು ಹೇಳಲಿಕ್ಕೆ ಸಾಮಾನು, ಒಂದು ಬಡ ತಂದೆ ಬಡ ಅಣ್ಣ ಏನು ಮಾಡೋಕ್ಕೆ ಸಾಧ್ಯವೋ ಆ ಕೆಲಸ ಇವತ್ತು ನಾವು ಮಾಡಿದ್ದೀವಿ. ಇದು ಯಾಕೆ ಮಾಡಬೇಕಂತ ಹೇಳಿದರೆ ನಮ್ಮ ಜನಾಂಗದಲ್ಲಿ ಭಾಳ ಬಡತನ ಇದೆ. ಇವರು ತಮ್ಮ ಲೈಫ್ನಲ್ಲಿ ಏನೇ ಸ್ವಲ್ಪ ದುಡ್ದಿರ್ತಾರೆ, ಸ್ವಲ್ಪ ಜಮಾ ಮಾಡ್ಕೊಂಡಿರ್ತಾರೆ. ಇದು 1-2 ದಿನ ಲಗ್ನದಲ್ಲಿ ದುಂದ ಹೆಚ್ಚು ಖರ್ಚು ಮಾಡಿ ಅವರು ಖರ್ಚು ಮಾಡಿಬಿಡ್ತಾರೆ. ಅವ್ರ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ಅವರಿಗೆ. ಇದು ಅವರಿಗೆ ಒಂದು ರೂಢ ಬೆಳೆ. ಇವು ದುಂದ ವೆಚ್ಚಲಿಂದ ಉಳಿದು ಮಕ್ಕಳ ಶಿಕ್ಷಣ ಕಡೆ ಗಮನ ಕೊಡಲಿ ಅಂಥೇಳಿ ನಾವು ಈ ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ. ಆದರೂ ಬರೋ ದಿವಸದಲ್ಲಿ ನಾವೀಗೇನು ಕಷ್ಟಪಟ್ಟಿವಿ ನನಗೆ ಅನ್ನಿಸ್ತದ ಮುಂದೆ ಬರೀ ನಾವು ಅವರಿಗೆ ಸುದ್ದಿ ಮುಟ್ಟಿಸಿದ್ರೆ ಜನ ಬರ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಈಗ ನಾವು ನಮ್ಮ ಜಿಲ್ಲೆಯ ನಮ್ಮ ಕರ್ನಾಟಕಿನ ಎಲ್ಲ ಮಿನಿಸ್ಟ್ರುಗಳು ಈಗ ಹೇಳಿದರು. ಶ್ರೀಮಾನ್ ಸತೀಶ್ ಜಾರಕಿಹೊಳಿ ಸಾಹೇಬರು ಬರ್ತಾರೆ, ಮತ್ತು UT ಖಾದರ್ ಸಾಹೇಬರು ಬರ್ತಾರೆ ಸ್ಪೀಕರ್, ಮತ್ತು ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೂ ಬರ್ತಾರೆ, ನಮ್ಮ NS ಬಸವರಾಜ್ ಇರ್ತಾರೆ, ಮತ್ತು ನಮ್ಮ ಡಿಸ್ಟಿಕ್ಕಿನ ಎಲ್ಲ MLA ಮತ್ತು ಮಾಜಿ MLA ಇವರೆಲ್ಲ ಬರ್ತಾರಂತ ನಮ್ಮ ವಿಶ್ವಾಸ ಇದೆ. ಮತ್ತು ಮುಂದೆ ಯಾವುದೇ ತೊಂದರೆ ಇಲ್ಲ ಆದ ಹಂಗೆ ನಾವು ಈ ಕೆಲಸ ಅಂತ ಮಾಡಬೇಕಂತೇಳಿ ನನ್ನ ಹಿತೈಷಿಗಳಿಗೆ ಮತ್ತು ನನ್ನ ಫೌಂಡೇಶನ್ ನಮ್ಮ ಸಂಘಟನೆ ಏನು ಇದ್ದಾರ ಅವರೆಲ್ಲರಿಗೆ ನಾವೆಲ್ಲ ಹೇಳಿದ್ದೀವಿ. ಈಗ 120 ಬೀಗರು, ನಮಗೆ ಗಣ್ಯರು 120 ಬೀಗರು, ಹೆಣ್ಣವರು 120 ಬೀಗರು. ಅವರಿಗೆ ನಾವು ಹೆಂಗೆ ಸ್ವಾಗತಿಸಬೇಕು, ಅವರಿಗೆ ನಾವು ಎಲ್ಲಿ ಇಳಿಸ್ಬೇಕು, ಎಲ್ಲಿ ನಾಷ್ಟ ಮಾಡಿಸ್ಬೇಕು, ಎಲ್ಲಿ ಊಟ ಮಾಡಿಸ್ಬೇಕು, ಇವೆಲ್ಲ ವ್ಯವಸ್ಥೆ ನಾವು ಮಾಡಿದ್ದೀವಿ. ಇವೆಲ್ಲ ತಾವು ಎಲ್ಲ ಸಹಕರಿಸಿ. ಮತ್ತು ನಾವೆಲ್ಲ ಇನ್ವಿಟೇಷನ್ ಕೂಡ ಕೊಟ್ಟಿದ್ದೀವಿ. ಇನ್ವಿಟೇಷನ್ ಯಾರಿಗೆ ಮುಟ್ಟಿಲ್ಲ, ಇದೇ ಇನ್ವಿಟೇಷನ್ ಅಂತ ಹೇಳಿ ತಾವೆಲ್ಲರಿಗೆ ಬರಬೇಕಂತ ವಿನಂತಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ.